ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಶನಿವಾರ ತ್ರಯೋದಶಿ ಬಂದಿದೆ. ಶನಿವಾರ ತ್ರಯೋದಶಿ ಬಂದರೆ ಶನಿ ತ್ರಯೋದಶಿ ಅಂತ ಹೇಳ್ತೀವಿ. ಶನಿ ದೇವರಿಗೆ ಪೂಜಿಸುವಂಥ ಹಾಗೂ ಆಂಜನೇಯ ಸ್ವಾಮಿಯನ್ನು ಪೂಜಿಸುವಂಥ ಅದ್ಭುತವಾದ ಶನಿವಾರದ ದಿನ ನಾವು ಸರಿಯಾಗಿ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡಿದ್ದೆ ಆದರೆ ನಾವು ತುಂಬಾ ಅಂದುಕೊಂಡಿರುವ ಕೆಲಸಗಳಲ್ಲಿ ಜಯ ಸಾಧಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಾಧನೆ ಮಾಡಬಹುದು. ದೊಡ್ಡ ದೊಡ್ಡ ಕೆಲಸಗಳಿಗೆ ಕೈ ಹಾಕಿದಾಗ ನಮಗೆ ಆಶೀರ್ವಾದ ಅನ್ನೋದು ಸಿಗುತ್ತೆ. ಶನಿವಾರ ಯಾಕೆ ಅಷ್ಟೊಂದು ವಿಶೇಷತೆ, ಅದು ತ್ರಯೋದಶಿಯ ದಿನ ಯಾಕೆ ವಿಶೇಷತೆ ಅಂದರೆ, ನಾವು ಶನಿದೇವರನ್ನು ನೋಡಿದಾಗ ತಂದೆ ತಾಯಿಯನ್ನು ಅಪಾರವಾಗಿ ಯಾರು ಪ್ರೀತಿ ಮಾಡ್ತಾರೋ ಅವರಿಗೆ ಶನಿದೇವರ ಆಶೀರ್ವಾದ ತಪ್ಪದೇ ಸಿಗುತ್ತೆ. ಅದಕ್ಕೋಸ್ಕರ ತಂದೆ ತಾಯಿಯ ಆಶೀರ್ವಾದ ಈ ದಿನ ಪಡ್ಕೊಳ್ಳೋದು ಕೂಡ ಬಹಳ ಮುಖ್ಯವಾಗಿರುತ್ತೆ. ಯಾವುದೇ ಸಕಲ ಜೀವರಾಶಿಗಳಿಗೂ ಕೂಡ ನೋವನ್ನು ಮಾಡಬಾರ್ದು. ಆದ ಕಾರಣ ಶನಿವಾರದ ದಿನ ನಾನ್ ವೆಜ್ಜನ್ನು ಕೂಡ ತಿನ್ನೋದಕ್ಕೆ ಹೋಗಬೇಡಿ. ಈ ದಿನ ನಿಮಗೇನಾದರೂ ಶನಿ ದೋಷಗಳಿದೆ, ಅಷ್ಟಮ ಶನಿ ಇದೆ, ನಾವು ಪರಿಹಾರಗಳನ್ನು ಹುಡುಕ್ತಾ ಇದ್ದೀವಿ ಅನ್ನುವಂಥವರು ತಪ್ಪದೆ ಈ ದಿನ ಎಲ್ಲಾದರೂ ದೇವಸ್ಥಾನಗಳು ನಿಮಗೆ ಸಿಕ್ಕಿದ್ರೆ ಮುಖ್ಯವಾಗಿ ಆಂಜನೇಯ ಸ್ವಾಮಿಯನ್ನು ಕೇಳ್ಕೊಳ್ಳಿ. ಈ ದಿನ ಪರಿಹಾರ ಮಾಡಿಕೊಳ್ಳೋದು ಉತ್ತಮವಾಗಿರುತ್ತೆ. ಮಂತ್ರಗಳನ್ನು ಹೇಳ್ಕೊಂಡ್ರೂ ಸಾಕು. ಏಕೆಂದರೆ ಆಂಜನೇಯ ಸ್ವಾಮಿ ಶನಿದೇವರಿಗೆ ತಿಳಿಸಿರುವಂಥದ್ದು, ನನ್ನ ಭಕ್ತರಿಗೆ ನೀನು ಯಾವುದೇ ರೀತಿಯಾದಂಥ ಕಷ್ಟವನ್ನು ಕೊಡಬಾರ್ದು ಅಂತಂದ್ಬಿಟ್ಟು ಆಂಜನೇಯ ಸ್ವಾಮಿಯೇ ತಿಳಿಸಿರುವಂಥದ್ದು. ಅದಕ್ಕೋಸ್ಕರ ಈ ದಿನ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ನೀವು ಪೂಜೆ ಮಾಡ್ಕೊಂಡು ಬರಬಹುದು. ಶನಿದೇವರಿಗೆ ಶಂಕು ಪುಷ್ಪಗಳನ್ನು ಸಮರ್ಪಿಸಿ ಹಾಗೂ ತೈಲಾಭಿಷೇಕ ಮಾಡೋದು ಅಂದರೆ ಬಹಳ ಒಳ್ಳೆಯದು. ಮಾಡಿ ನೋಡಿ. ಎಳ್ಳೆಣ್ಣೆಯನ್ನು ದಾನ ಕೊಡೋದು ಯಾರಿಗಾದರೂ ಕೊಡಬಹುದು. ದೇವಸ್ಥಾನದಲ್ಲೂ ಕೂಡ ಎಳ್ಳಿನ ದೀಪ ಹಚ್ಚಬಹುದು. ಎಳ್ಳೆಣ್ಣೆಯನ್ನು ನೀವು ದೀಪಕ್ಕೆ ಕೊಡಬಹುದು. ಈ ರೀತಿ ಸಾಧ್ಯ ಆದರೆ ನೀವು ಈ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳಿ, ತಪ್ಪದೇ ಒಳ್ಳೆಯದಾಗುತ್ತೆ. ಶಂಕು ಪುಷ್ಪಗಳು ಅನ್ನುವಂಥದ್ದು ಶನಿದೇವರಿಗೆ ಬಹಳ ಪ್ರೀತಿಕರವಾಗಿರುವಂಥದ್ದು. ಈ ರೀತಿ ನಾವು ಮಾಡಿದಾಗ ಇಷ್ಟಾರ್ಥಗಳು ನೆರವೇರುತ್ತೆ. ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳಿಂದ ಯಾರು ಒದ್ದಾಡ್ತಾ ಇರ್ತಾರೆ ಹಾಗೂ ನರದೃಷ್ಟಿ ಅನ್ನುವಂಥದ್ದು ಈ ಪ್ರಪಂಚದಲ್ಲಿ ಬಹಳ ಕೆಟ್ಟದಾಗಿ ಇರುತ್ತೆ. ನರದೃಷ್ಟಿಗೆ ಇರುವಷ್ಟು ಶಕ್ತಿ ಎಷ್ಟು ನಕಾರಾತ್ಮಕ ಶಕ್ತಿ ಇದೆ ಅಂತ ಹೇಳಿದ್ರೆ ಬೇಗ ಫಾಸ್ಟಾಗಿ ಅದು ರಿಸಲ್ಟ್ ಕೊಡುತ್ತೆ. ನಮ್ಮ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಮಾಡುವಂಥ ಶಕ್ತಿ ನರದೃಷ್ಟಿಗೆ ಇದೆ. ಅದಕ್ಕೆ ನಾವೇನಾದರೂ ಖುಷಿಯಿಂದ ಇದ್ದರೆ ಸಾಕು. ಆ ಒಂದು ಮನೆ, ಬಟ್ಟೆ, ಬರೆ, ವೆಹಿಕಲ್ಸ್, ಒಡವೆ, ಸಣ್ಣ ಪುಟ್ಟದಾಗಿರುವಂಥ ವಸ್ತುಗಳು ಏನೇ ಆಗಿರಬಹುದು, ನಾವು ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಖುಷಿಯಾಗಿದ್ದೀವಿ ಅಂದ ತಕ್ಷಣ ಸಾಕಷ್ಟು ಜನ ನಮ್ಮ ಬಗ್ಗೆ ಚೆನ್ನಾಗಿ ಆಗಿಬಿಟ್ರು ಅನ್ನುವಂತೆ ಅಸೂಯೆ ಪಟ್ಕೊಳ್ತಾರೆ. ನಮಗೆ ಬಂಡೆಗಳೇ ಕೂಡ ಒಡೆಯುವಂಥ ಶಕ್ತಿ ಈ ಕಣ್ಣು ದೃಷ್ಟಿಗೆ ಇದೆ. ಅಷ್ಟೊಂದು ಕೆಟ್ಟ ದೃಷ್ಟಿ. ಆದ ಕಾರಣ ಮುಖ್ಯವಾಗಿ ಈ ದಿನ ತ್ರಯೋದಶಿ ಬಂದಿರೋದ್ರಿಂದ ನೀವು ಸಂಧ್ಯಾ ಸಮಯದಲ್ಲಿ, ಅಂದರೆ ಪ್ರದೋಷದ ಕಾಲ ಅಂತ ಹೇಳ್ತೀವಿ. ಪ್ರದೋಷದ ಕಾಲ ಅನ್ನುವಂಥದ್ದು ದೇವತೆಗಳು ಭೂಲೋಕಕ್ಕೆ ಬರುವಂಥ ಸಮಯ. ಶಕ್ತಿ ಜಾಸ್ತಿ ಇರುತ್ತೆ. ಈ ಸಮಯಕ್ಕೆ ಈ ಸಣ್ಣ ಪರಿಹಾರವನ್ನು ನಾವು ಮಾಡಿಕೊಂಡ್ರೆ ಸಾಕು. ನಮ್ಮ ಹಿರಿಯರು ತುಂಬ ಅಗಾಧವಾದಂಥ ಆಲೋಚನೆಯಿಂದ ಒಳ್ಳೆ ಶಕ್ತಿ ಇರುವಂಥ ಪರಿಹಾರಗಳನ್ನು ಮಾಡಿ ನಮಗಾಗಿ ಬಿಟ್ಟು ಹೋಗಿರುವಂಥದ್ದು. ಇದನ್ನು ನಂಬಿಕೆಯಿಂದ ನಮ್ಮ ಕೈಯಾರ ನಾವು ಮಾಡುವಂಥ ಪರಿಹಾರ ಇದೆ ನೋಡಿ, ರಿಸಲ್ಟ್ ಚೆನ್ನಾಗಿ ಕೊಡುತ್ತೆ. ಕಲ್ಲುಪ್ಪಿನ ಪರಿಹಾರ. ಸಮುದ್ರ ಮಂಥನ ನಡೆಯುವ ಸಮಯದಲ್ಲಿ ಸಿಕ್ಕಿರುವಂಥ ಕಲ್ಲುಪ್ಪು ಅನ್ನುವಂಥದ್ದು ನಮಗೆ ಸೈನ್ಸ್ ಪ್ರಕಾರ ಕೂಡ ಕಲ್ಲುಪ್ಪು ಯಾವ ಜಾಗದಲ್ಲಿರುತ್ತೋ, ಎಷ್ಟೇ ಕಲುಷಿತವಾಗಿ ಇರುವಂಥ ವಾತಾವರಣ ಇರಬಹುದು,
ಹಾಗೆ ವಿಷಪೂರಿತ ವಾತಾವರಣ ಇದ್ದರೂ ಕೂಡ ಅದನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವಂತೆ ನಡೆದುಕೊಳ್ಳುವಂತೆ ಮಾಡುತ್ತೆ ಕಲ್ಲುಪ್ಪು. ಅಷ್ಟೊಂದು ಶಕ್ತಿ ಇರುವಂಥ ಕಲ್ಲುಪ್ಪನ್ನು ನಾವು ಬಳಸುವಂಥ ವಿಧಾನ ನಮಗೆ ಗೊತ್ತಿರಬೇಕು ಅಷ್ಟೇ. ಅದಕ್ಕೆ ನಮ್ಮ ಕೈ ತುಂಬ ಒಂದು ಇಡಿಯಷ್ಟು ಕಲ್ಲುಪ್ಪನ್ನು ನಾವು ತಗೊಳ್ಬೇಕು. ಕಲ್ಲುಪ್ಪು ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥ ಶ್ರೀ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗುವಂಥದ್ದು ಕಲ್ಲುಪ್ಪು. ಲಕ್ಷ್ಮೀದೇವಿಯ ಕಟಾಕ್ಷ ಪೂರ್ತಿಯಾಗಿ ಸಿಗುವಂಥದ್ದು ಈ ಕಲ್ಲುಪ್ಪನ್ನು ನಾವು ತಗೊಂಡಾಗ. ಇದನ್ನು ನಾವು ಗಾಜಿನ ಬೌಲಲ್ಲಿ ಮಾಡಬೇಕು. ನೆನಪಿಟ್ಕೊಳ್ಳಿ, ಯಾವುದೇ ರೀತಿಯಾದಂಥ ಸ್ಟೀಲ್ ಆಗಿರಬಹುದು, ಪ್ಲಾಸ್ಟಿಕ್ ಆಗಿರಬಹುದು ಬಳಸೋದಕ್ಕೆ ಹೋಗಬೇಡಿ. ಇವುಗಳನ್ನು ಬಳಸಿದ್ರೆ ನಮಗೆ ರಿಸಲ್ಟು ಬರೋದಿಲ್ಲ. ಅದಕ್ಕೆ ಗಾಜಿನದ್ದು ಮಾತ್ರ ತಗೊಂಡ್ರೆ ಅದು ಪಾರದರ್ಶಕವಾಗಿರುತ್ತೆ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ನಕಾರಾತ್ಮಕ ಶಕ್ತಿಗಳನ್ನು ಎಳೆದುಕೊಂಡು ಅದು ಪಾಸಿಟಿವ್ ವಾತಾವರಣ ಸೃಷ್ಟಿ ಮಾಡುವಂಥ ಶಕ್ತಿ ಇದಕ್ಕಿರೋದ್ರಿಂದ ಗಾಜಿನ ಬೌಲಲ್ಲಿ ಕಲ್ಲುಪ್ಪನ್ನು ಹಾಕಬೇಕು. ತದನಂತರ 5 ಲವಂಗಗಳು. ಲವಂಗ ಬಂದು ಮೊಗ್ಗಿರುವಂಥದ್ದಾಗಿರಬೇಕು. ಅದರ ಶಕ್ತಿ ಎಷ್ಟಿದೆ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ನಮಗಾಗಿರುವಂಥ ಕೆಟ್ಟ ಅನುಭವಗಳು, ನಮ್ಮ ಸುತ್ತಮುತ್ತ ಇರುವಂಥ ನಕಾರಾತ್ಮಕ ಶಕ್ತಿಗಳು, ಹಾಗೆ ಯಾರಾದರೂ ನಮ್ಮ ಬಗ್ಗೆ ಕೆಟ್ಟದ್ದಾಗಿ ಆಲೋಚನೆ ಮಾಡಿ ಅವರು ಕೆಟ್ಟದ್ದನ್ನೇ ಮಾಡೋದಕ್ಕೆ ಬಯಸ್ತಾ ಇದ್ದರೆ ಆ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳನ್ನು ಅದು ಬಂಧಿಸಿ ಇಡುವಷ್ಟು ಶಕ್ತಿ ಲವಂಗಕ್ಕೆ ಇದೆ. ಮೊದಲು ಚೆನ್ನಾಗಿರುವಂಥ ಮೊಗ್ಗಿರುವಂಥ ಲವಂಗಗಳನ್ನು ನಾವು ತಗೊಳ್ಬೇಕು. ಕೈಯಲ್ಲಿ ನಾವು ಇಟ್ಕೊಂಡು ಚೆಕ್ ಮಾಡಬೇಕು, ಪೂರ್ತಿಯಾಗಿ ಚೆನ್ನಾಗಿದೆಯಾ ಅನ್ನುವಂಥದ್ದನ್ನು ಆಯ್ಕೆ ಮಾಡಿ ಈ ಪರಿಹಾರ ಮಾಡ್ಕೊಳ್ಳಿ. ನೋಡಿ ಯಾಕೆ ರಿಸಲ್ಟ್ ಬರೋದಿಲ್ಲ, ತಪ್ಪದೇ ಬರುತ್ತೆ. ನಾವು ಕರೆಕ್ಟಾಗಿ ಮಾಡಬೇಕು ಅಷ್ಟೇ. ಉಪ್ಪಿನ ಮೇಲೆ ಲವಂಗಗಳನ್ನು ಇಡಿ. ಇದನ್ನು ನೀವು ನಿಮ್ಮ ಲಿವಿಂಗ್ ರೂಮ್ ಹಾಲ್ ಅಂತ ಹೇಳ್ತೀವಿ, ಅದರಲ್ಲಿ ಎಲ್ಲಾದರೂ ಸ್ವಲ್ಪ ಮೇಲೆ, ಯಾರು ಬಂದ ತಕ್ಷಣ ನೋಡಿದ್ರೆ ಕೂಡ ಕಾಣಿಸ್ಬಾರ್ದು ಆ ರೀತಿ ಆ ಒಂದು ಪ್ಲೇಸಲ್ಲಿ ನೀವು ಇಡಬೇಕು. ಮೇಲೆ ಕೂಡ ಇಟ್ಕೊಳ್ಬಹುದು. ಇದನ್ನು ಇನ್ನೊಂದು ಜಾಗ ಅಂತ ಹೇಳಿದ್ರೆ ಬೆಡ್ರೂಮ್, ಸೇಮ್ ಇದೇ ಥರ ಕಾಣಿಸ್ಬಾರ್ದು. ಈ ಥರ ನೀವು ಇಟ್ಟು ಕೇಳ್ಕೊಂಡಾಗ ಮಾರನೆಯ ದಿನ ಅದನ್ನು ನೋಡಿ, ಯಾವುದಾದ್ರೂ ಹರಿಯುವ ನೀರು, ಕೆರೆ, ಕುಂಟೆಗಳಿದ್ದರೆ ಆ ಕಡೆ ಹೋಗ್ಬಿಟ್ಟಿದ್ದೆ ನೀವು ಇದನ್ನು ಸೀದಾ ಬೌಲಿಂದ ಕವರಲ್ಲಿ ಹಾಕಿ ತಗೊಂಡೋಗ್ಬೇಕು. ಇಲ್ಲ ನಮಗೆ ಸ್ವಲ್ಪ ಹತ್ತಿರದಲ್ಲೇ ಎಲ್ಲೂ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಅಂದರೆ ಬಾತ್ರೂಮಲ್ಲಿ ಹಾಕ್ಬಿಟ್ಟು ಫ್ಲಶ್ ಮಾಡಿಬಿಡಬೇಕು. ಈ ಥರ ನೀವು ಮಾಡಿದಾಗ ನಿಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳು ಹೊರಟೋಗುತ್ತೆ. ಒಂದು 3 ವಾರ 5 ವಾರ ಕಂಟಿನ್ಯೂಸ್ ಆಗಿ ಮಾಡಿ, ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.